ಧರ್ಮ ಎಂದರೆ ಏನು? ಪರೋಪಕಾರಾರ್ಥಂ ಇದಂ ಶರೀರಂ ಎಂದು ಭಾವಿಸುವುದು ಧರ್ಮ. ಮೋಕ್ಷದತ್ತ ಕರೆದೊಯ್ಯುವ ಸಾಧನ ಮಾರ್ಗವೇ ಧರ್ಮ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನು ತೊರೆದು ಅಂತಃಶುದ್ಧಿಯ ಪ್ರಾಪ್ತಿಯೇ ನಿಜವಾದ ಧರ್ಮ. ಶೂನ್ಯದಿಂದ ಬಂದ ಶರೀರ ಮತ್ತೆ ಶೂನ್ಯವನ್ನೇ ಸೇರುತ್ತದೆ. ಆದರೆ ಮಧ್ಯದಲ್ಲಿರುವ ಈ ಜೀವಿತದಲ್ಲಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎಂಬ ಸಾರ್ಥಕತೆ ಬೆಳೆಸುವುದು ಧರ್ಮ. ಸಮತ್ವ, ಸತ್ಯತೆ, ದಯೆ, ಪ್ರೀತಿ, ತ್ಯಾಗ ಇವೆಲ್ಲವೂ ಧರ್ಮದ ದೀಪದ ಕಿರಣಗಳು. ಅಲ್ಲಿ ಇಲ್ಲಿ ಪ್ರಜ್ವಲಿತ ದೀಪದ ಛಾಯೆ, ಶಾಂತ ಧ್ವನಿ, ವೇದದ ಜ್ಞಾನವಷ್ಟೇ ಅಲ್ಲ, ಲೌಕಿಕ ಜ್ಞಾನವನ್ನು ಬೆಳಗಿಸುವ ಮಾರ್ಗವೇ ಧರ್ಮ. ಬ್ರಹ್ಮದ ಅನುಭವಕ್ಕೆ ಕೊಂಡಿ, ಮಾಯೆಯಿಂದ ಮುಕ್ತಿಗೆ ದಾರಿ. ಧರ್ಮ ಎಂದರೆ ವಸುದೈವ ಕುಟುಂಬಕಂ ಎನ್ನುವ ವಿಶಾಲ ಹೃದಯ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಅತಿಥಿ ದೇವೋಭವ ಎನ್ನುವ ಮೌಲ್ಯಗಳ ಸಾರ. ಓ ಮಾನವ, ಏನಾದರೂ ಆಗು, ಮೊದಲು ಮಾನವನಾಗು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟದಲ್ಲಿ ಮಳೆಯ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಧರ್ಮ ಪವಿತ್ರ, ಅದನ್ನು ವಿಡಂಬಿಸಬೇಡಿ. ಅದರ ಶ್ರೇಷ್ಠತೆಯನ್ನು ಮರೆಯಬೇಡಿ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಪ್ರಜ್ವಾಲಿತೋ ಜ್ಞಾನಮಯ ದೀಪಃ, ಇದೇ ಧರ್ಮ, ನಿನ್ನೊಳಗಿನ ಬೆಳಕು. ಧರ್ಮವೇ ನಿನ್ನ ಬೆಳಕು. ಲೋಕ ಸಮಸ್ತ ಸುಖಿನೋ ಭವಂತು. ವಿಡಿಯೋ ಇಷ್ಟವಾಯಿತಾ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೊಳಗಿನ ಧರ್ಮದ ದೀಪ ಬೆಳಗಲಿ.